ನೋಡಿ, ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಸಂವಿಧಾನನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನ ಅಂದ ಇವತ್ತು ಭಾರತ ದೇಶದ ಹೃದಯ ಇದ್ದಂಗೆ. ಈ ಹೃದಯವನ್ನು ಕಿತ್ಕೊಂಡ್ರೆ ಇವತ್ತೊಂದು ದಿವಸ ಭಾರತ ದೇಶ ಜೀವಂತ ಉಳಿದಿಲ್ಲ. ಹೀಗಾಗಿ ಸಂವಿಧಾನವನ್ನು ಬದಲಾವಣೆ ಮಾಡುವಂಥದ್ದು, ಅದಕ್ಕೆ ದುಸ್ಸಾಹಸಕ್ಕೆ ಯಾರೂ ಕೂಡ ಕೈ ಹಾಕಂಗಿಲ್ಲ. ಹಾಕಿದ್ರೆ ಅದು ಪರಿಣಾಮ ಭಾಳ ಗಂಭೀರವಾದಂಥ ಪರಿಣಾಮ ಆಗ್ತದೆ. ನಾನು ಹೇಳಿದ್ದೀನಿ, ಅದು ಹೃದಯ ಇದ್ದಂಗೆ. ಆ ಹೃದಯನ ಹೆಂಗೆ ಕಿತ್ಕೊಂಡು, ದೇಶದ ಹೃದಯನ ಕಿತ್ಕೊಂಡ್ರೆ ದೇಶಕ್ಕೆ ಏನಾಗ್ತದೆ ಅಂತ ನಾವು ಊಹಿಸ್ಕೋಬೇಕಾಗ್ತದೆ. ದೇಶ ಜೀವಂತ ಉಳಿದಿಲ್ಲ. ಅಂಥ ಕೆಲಸಕ್ಕೆ ಯಾರೂ ಕೂಡ ಕೈ ಹಾಕಲ್ಲ. ಹಾಕಿದರೂ ಕೂಡ ಜನ ಸುಮ್ಮನೆ ಬಿಡೋದಿಲ್ಲ. ಬಿಜೆಪಿ ಪದೇ ಪದೇ ಹೇಳ್ತಾ ಇದ್ದಾರೆ, ಬದಲಾಯಿಸ್ತೀವಿ ಅಂತ ಹೇಳ್ತಾರೆ. ಯಾವಾಗ ಹೇಳಿದಾರೆ? ಮತ್ತೆ ಈಗ ಹಿಂದೆ ನಿಮ್ಮ ಆನಂದ್ ಕುಮಾರ್ ಹೆಗಡೆ ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದಿದ್ದೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅಂತೇಳಿ. ಈಗ ಬೇರೆ ವರ್ಷ ತೊಗೊಂಡಿದ್ದಾರೆ. ಈಗ ಒಮ್ಮಿಂದೊಮ್ಮೆ ಸಂವಿಧಾನ ಬಗ್ಗೆ ಗೌರವ ಬಂದಿದೆ, ಸಂವಿಧಾನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಒಳ್ಳೆಯದು. ಈಗಲ ತಡ ಆದರೂ ಕೂಡ ಬಿ ಜೆ ಪಿಯವರಿಗೆ ಸಂವಿಧಾನ ಬಗ್ಗೆ ಗೌರವ, ಶ್ರದ್ಧೆ ಬಂದಿದೆಯಲ್ಲ, ಅದ್ರ ಪ್ರಕಾರ ನಡ್ಕೋಬೇಕಂತ ಬಂದಿದೆಯಲ್ಲ, ಅದನ್ನು ಮಾಡಲಿ. ಬಿ ಜೆ ಪಿಯವರು ಮಾಡಲಿ, ಎಲ್ಲ ಪಕ್ಷದವ್ರು, ನಮ್ಮ ಪಕ್ಷ ಹೊಡ್ಕೊಂಡು ಎಲ್ಲರೂ ಕೂಡ, ಮತ್ತು ಪ್ರತಿಯೊಬ್ಬ ನಾಗರಿಕನು ಕೂಡ. ಭಾರತ ದೇಶ ಎಲ್ಲ 140 ಕೋಟಿ ಜನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿರುವಂಥದ್ದು.